ಅಲ್ವಾ ನನ್ನನ್ನ ಯಾಕೆ ಬರಕ್ಕೆ ಇದ್ದಿ? ಅಲ್ಲ ನಿನ್ನೆ ಏನಾಗಿದೆ ಗೊತ್ತಾನ ರಾತ್ರಿ ಅದು ಹೇಳಿದ್ನಲ್ಲ. ಅದಕ್ಕೆ ಹಿಂಗ ಸರಿ ನಡಿ ಹಂಗಾರ ಹೋಗುನು. ನಡಿಯಣ್ಣ ಮೊದಲು ಹೋಗುನು. ಮಕ್ಕಳು ಕರ್ಕೊಂತೇನೆ. ಏ ಬೇಡಣ್ಣ, ಮತ್ತೆ ಸುಮ್ಮನೆ ಯಾಕೆ? ಸ್ವಾಮಿ ಸ್ವಾಮಿ, ಯಾಕೋ ನಿನ್ನೆ ಮತ್ತೆ ರಂಗಮ್ಮ ನನ್ನ ಕನಸನ್ನ ಬಂದು ಕಾಡಕತ್ತಾಳ್ರಿ. ಎಲ್ಲಿ ಏನು ಮಿಸ್ಟೇಕ್ ಆಗಿತ್ತು ಅಂತ ಹೇಳ್ತೀರೇನ? ಅದನ್ನು ನಾನು ನೆಲದಲ್ಲಿ ಹುಗಿ ಅಂತ ಹೇಳಿದ್ದೆ, ನೀವು ಹುಗಿದ್ರ? ಆ ಹುಗಿದಿರೋದು ಮನೆಯಿಂದ ದೂರ ಇರಬೇಕು. ಸ್ವಾಮಿ ಅದನ್ನೆಲ್ಲ ಮಾಡೀನಿ ಸ್ವಾಮಿ ನಾನು. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ನೋಡಬೇಡಿ. ಆಮೇಲೆ ಕಂಪ್ಲೀಟ್ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ ವಿಡಿಯೋ. ಹಾಗೆ ಅಣ್ಣಯ್ಯ ಕೂಡ ನೋಡಿ, ಹಾಗೆ ಸ್ವಲ್ಪ ಕಾಮಿಡಿ ವಿಡಿಯೋಸನ್ನು ಹಾಕ್ತಿರ್ತೀನಿ, ನೋಡ್ತಾ ಇರಿ. ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲೆ ಹೀಗೆ ಇರಿ. ಸ್ವಾಮಿ ನೀವು ಹೆಂಗೆ ಹೇಳಿ ರಂಗ ಮಾಡೀವಿ, ಆದ್ರೆ ಒಂದು ತಪ್ಪೇನಂತಂದ್ರೆ ನನ್ನ ಮಕ್ಕಳು ಮತ್ತು ಆಕಿ ಅವನ ಮಗಳು ಇಬ್ಬರು ಒಂದಿನ ಬಾಲ್ ಅಲ್ಲಿ ಹೋಗಿತ್ತಂತ, ಅವ್ರು ತೊಗೊಂಡು ಬರಕಂತ ಹೋಗ್ಯಾರ. ಅವ್ರು ಭಾಳತನ ಅಲ್ಲೇ ಇದ್ರೆ. ಸರಿ, ನಾನು ಏನಾಗಿದೆ ಅಂತ ನೋಡಿ. ಓಂ ಬ್ರೈಂ ಬ್ರೋಂ ಬ್ರೋಂ ಶ್ರಿಯಂ ಬ್ರೋಂ ಶಿಪ್ 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 ಢಾಮ್ ಢೂಮ್ ಡಿಶಕ್ ಪಿಶಕ್. ಇಲ್ಲೇನೋ ಸಮಸ್ಯೆ ಆಗಿದೆ. ಈ ಸಮಸ್ಯೆಗೆ ಪರಿಹಾರ ಹುಡುಕಬೇಕಂದ್ರೆ ನೀನು ಅಲ್ಲಿ ಏನು ನಡೆದಿತ್ತು ಅಂತ ನನಗೆ ಕ್ಲಿಯರ್ ಆಗಿ ಹೇಳಬೇಕು. ಏನಿಲ್ಲ ಮಹಾಸ್ವಾಮಿ, ಏನಾಯ್ತಂದ್ರೆ ನನ್ನ ಮಕ್ಕಳು ಅಲ್ಲಿ ಹೋಗಿದ್ರು, ನಾನು ಹೋಗಿ ಅವರಿಬ್ಬರನ್ನು ಕರ್ಕೊಂಡು ಬಂದೆ. ಆದರೆ ಅವ್ರ ಮಗಳು ಅಲ್ಲೇ ಇದ್ಲು. ಅಲ್ಲೇ ಇದ್ಲು, ಅದು ಏನು ಮಾಡಿದ್ಲು ಅಂತ ನಂಗೆ ಗೊತ್ತಾಗಲಿಲ್ಲ. ಆಮೇಲೆ ಅವಳು ಬಂದ್ಲು 5 ನಿಮಿಷ ಆದ್ಮೇಲೆ. ನನ್ನ ದೃಷ್ಟಿ ಪ್ರಕಾರ ಏನಾಗಿದೆ ಅಂದರೆ ಆಕಿನ ಮಗಳು ನೀ ಎಲ್ಲಿ ಅದನ್ನು ಹುಗಿದಿದೆಯಲ್ಲ ಅಲ್ಲಿ ಹೋಗಿ ನಿಂತಿದ್ದಾಳೆ. ಅಲ್ಲಿ ತಾಯಿ ಮಗಳ ಆಕರ್ಷಣೆಯಾಗಿ ತಾಯಿಗೆ ಬಲ ಹೆಚ್ಚಾಗಿದೆ. ತಾಯಿ ಬಲ ಹೆಚ್ಚಾಗಿರೋದ್ರಿಂದ ಇನ್ನೊಮ್ಮೆ ಏನಾದರೂ ಅವಳು ಅಲ್ಲಿ ಹೋದರೆ ತಾಯಿ ಹೊರಬರೋ ತುಂಬ ಚಾನ್ಸಸ್ ತುಂಬ ಇದೆ. ಹಾಗಾಗಿ ನೀವು ತುಂಬ ಜಾಗೃತರಾಗಿ ಇರಬೇಕಾಗುತ್ತೆ. ಅವಳೇನಾದರೂ ಮತ್ತೆ ಬಂದರೆ ನನ್ನ ಕಡೆಯಿಂದ ಆಗಲ್ಲ, ನಾನು ನನ್ನ ಗುರುಗಳನ್ನು ಕರೆಸಬೇಕಾಗುತ್ತದೆ. ಮಹಾಸ್ವಾಮಿ ಹಾಗೆಲ್ಲ ಮಾಡಬೇಡಿ ಮಹಾಸ್ವಾಮಿ. ಈಗೇನಾದರೂ ಒಂದಿಟ್ಟು ಇದನ್ನು ಮಾಡಿ, ಯಾಕಂದ್ರೆ ನಾನು ಇಬ್ಬರು ಮಕ್ಕಳಿಗೂ ಜ್ವರ ಬಂದ, ಆಕೆ ಏನೂ ಆಗಿಲ್ಲ. ಆಕೆಗೆ ಯಾಕೆ ಏನೂ ಆಗಿಲ್ಲ ಅಂದರೆ ಅದು ರಕ್ತ ಸಂಬಂಧ, ಅವ್ರಿಗೇನೂ ಆಗಲ್ಲ. ಅಲ್ಲಿ ನಿನ್ನ ಮಕ್ಕಳಿಗೆ ಯಾಕೆ ಸ್ವಲ್ಪ ಶಕ ಬಡ್ದೈತೆ ಅಂತಂದ್ರೆ ನಿನ್ನ ಮಕ್ಕಳು ಅಲ್ಲಿ ಹೋಗ್ಯಾರ. ಅದು ನಿನ್ನ ರಕ್ತ ಸಂಬಂಧ ಆಗಿರೋದ್ರಿಂದ ಅವಳು ಅದನ್ನು ಬಲಿ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಇದಕ್ಕೆ ಪರಿಹಾರ ಏನು ಸ್ವಾಮಿ? ನಾನೊಂದಿಷ್ಟು ಮಂತ್ರಗಳನ್ನು ಜಪಿಸಿ ಕೊಡ್ತೀನಿ, ಆಮೇಲೆ ಇದು ನಿಂಬೆಯನ್ನು ಕೊಡ್ತೀನಿ. ಅವನ್ನೆಲ್ಲ ತೊಗೊಂಡೋಗಿ ಇಳಿ ನಿನ್ನ ಮಕ್ಕಳಿಗೆ ಎಳೆದೋಗಿ ಜ್ವರ ಕಡಿಮೆ ಆಗುತ್ತೆ. ನೀನು ಮಲ್ಕೋಬೇಕಾದ್ರೆ ಇದನ್ನು ದಿಂಬಿನ ಬುಡಕ ಇಟ್ಕೊಂಡು ಮಕ್ಕಳು ಕಡಿಮೆ ಆಗುತ್ತೆ. ವೀಕ್ಷಕರೇ, ಈ ವಿಡಿಯೋನಲ್ಲಿ ಬರ್ತಾ ಇರೋದೆಲ್ಲ ಕಾಲ್ಪನಿಕ, ಯಾರೂ ಇದನ್ನು ಸ್ವಂತಿಕೆಯಲ್ಲಿ ಬಳಸಬೇಡಿ. ಓಕೆ ಮಹಾಸ್ವಾಮಿ. ಸ್ವಾಮಿ ಯಾಕೋ ನನ್ನ ಲಾಭನ ಆಗ್ತಿಲ್ಲ, ಬರೀ ನಷ್ಟ ಆಗುತ್ತೆ. ಏನಿಲ್ಲ, ನೀನು ಮಲಗೋ ದಿಕ್ಕು ಸರಿ ಇಲ್ಲ, ಆ ದಿಕ್ಕನ್ನು ಬದಲಿಸು. ಸರಿ ಮಹಾಸ್ವಾಮಿ, ಆದರೆ ನೀವು ಜಾಗೃತರಾಗಿರಬೇಕು. ಅಲ್ಲಿ ನೀವು ಹೋಗಬಾರದು. ಏನಾದರೂ ನೀವು ಹೋದರೆ, ಅದು ನೀವು ಹೋದರೆ ಏನಾಗಲ್ಲ, ಆದರೆ ಅವ್ರ ಮಕ್ಕಳು ಹೋಗಿ ಅದನ್ನೇನಾದರೂ ತಟ್ಟಿ ಮುಟ್ಟಿದರೆ ಅದು ಅವರ ರಕ್ತ ಸಂಬಂಧ ಆಕರ್ಷಣೆಯಾಗಿ ಅದು ಬಲವಾಗಿ ಆಗೋದಂತೂ ಚಾನ್ಸಸ್ ಇದೆ. ಅದು ಹೊರಗೆ ಬರೋ ಚಾನ್ಸಸ್ ಅಂತೂ ಇದೆ. ಹೊರಗೆ ಬಂದರೆ ಬಲವಾಗಿ ಬರುತ್ತೆ, ಯಾಕಂದರೆ ಅವಳು ಒಳಗಡೆನೇ ಕುಂತು ತುಂಬ ತಪಸ್ಸನ್ನು ಮಾಡ್ತಿದ್ದಾಳೆ, ನನ್ನ ಶಕ್ತಿನ ಬಲಪಡಿಸ್ಕೊತಿದ್ದಾಳೆ. ಹೊರಗೆ ಬಂದರೆ ನಿನ್ನನ್ನು ಬಿಡಲ್ಲ, ನನ್ನನ್ನು ಬಿಡಲ್ಲ. ನಾನು ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ. ನಾನು ಇನ್ನೊಂದು 15 ದಿನ ಬಿಟ್ಟು ಬಾ. ಸರಿ ಮಹಾಸ್ವಾಮಿ. ಆಮೇಲೆ ನೀನು ಬರಬೇಕಾದ್ರೆ ಮಗುನ ಕರ್ಕೊಂಡು ಬಾ. ಸರಿ ಮಹಾಸ್ವಾಮಿ, ಹಂಗೆ ಮಾಡಿ. 15 ದಿನ ಬಿಟ್ಟು ಬರಬೇಕು. ಸರಿ ಮಹಾಸ್ವಾಮಿ. ಸ್ವಾಮಿ ಇದ್ದು ತಗೊಳ್ಳಿ. ಮತ್ತೆ ಕೆಲಸ ಆದಮೇಲೆ ಮತ್ತೆ ಬರ್ತೀವಿ ಮಹಾಸ್ವಾಮಿ. ಈ ಸ್ವಲ್ಪ ಇಟ್ಕೊಳ್ಳಿ. ಸರಿ ಅಮ್ಮ ಅಣ್ಣ ಎಲ್ಲಿಗಾರ? ಅವ್ರು ಎಲ್ಲಿ ಮನೆಯಾಗಿರ್ತಾರೆ ಹೇಳ? ಜಿಗಿದು ಓಡಿರ್ತಾರೆ ಅವ್ರು. ಎಲ್ಲ ಫ್ಯಾಕ್ಟ್ರಿಗೆ ಹೋಗ್ಯಾರ, ಎಲ್ಲಿಗಾರ ನೋಡ್ಬೇಕು. ಸರಿ ಅಮ್ಮ. ಯಾಕ್ರಿ ಏನಾಯ್ತು ಹಿಂಗೆ ಬಂದ್ರಿ? ಏನಿಲ್ಲ, ಇವತ್ತು ಪಂಚಾಯತಿ ಕರೆಯಕತ್ತೀನಿ ಎಲ್ಲರನ್ನೂ. ಛತ್ರಿದು ಮಾಡ್ಬೇಕಲ್ಲ ಏನಾರು, ಅದಕ್ಕೆ ಎಲ್ಲರಿಗೂ ಕರೆಯಕತ್ತೀನಿ ಇವತ್ತು. ನೋಡ್ರಿ ಈ ಸರಿ ಮಾತ್ರ ದೇವಿ ನಾನು ಹೊತ್ಕೊಂತೀನಿ. ಅಲ್ಲ, ದೇವಿ ಹೊತ್ಕೊಳ್ಳೋದು ಬಿಡೋದು ಆಮೇಲೆ ಯೋಚನೆ ಮಾಡೋನು. ಮೊದ್ಲು ಆ ಊರ್ನಾರ ಜಗಳಕ್ಕೆ ಬರಬಾರ್ದಲ್ಲ. ಎಷ್ಟು 11 ವರ್ಷದ ಮೇಲೆ ನಮ್ಮ ಕಡೆಗೆ ಬಂದೈತಿ ಈ ಸಲ. ಈಗ ಅವ್ರು ಏನಾದರೂ ಕಿರಿಕ್ ತೆಗಿಬಾರ್ದಲ್ಲ ಅಂತ. ಅಲ್ರಿ, ಆ ಊರ್ನಾರ ಯಾರು ಬಂದಿಲ್ಲನೇ ಈಗ? ಯಾರು ಬರಬೇಕು ನಿಮ್ಮ ಅಣ್ಣ. ಅವಂತರೂ ನನ್ನ ಜೋಡಿ ಮಾತಾಡಲ್ಲ. ನಮ್ಮ ತಂಗಿ ಮದುವೆ ಅನ್ಸುತ್ತೆ, ಅವಂಗ ನನಗೆ ಎಲ್ಲೈತೆ ಮಾತು. ಅವನೇ ಜಗಳ ಮಾಡುವಾಗೇನ, ಅದು ಜಗಳ ಊರಿನ ಕಿಚ್ಚು ಎಲ್ಲ ಸೇರಿ ದೊಡ್ಡದಾಗೈತಿಲ್ಲ ಅದು. ಆಮೇಲೆ ರಂಗವಣ್ಣ ಅನ್ನಂತರೂ ಅವಂಗ ಮೊದ್ಲಿನ ಒಂದಿಟ್ಟು ಮಾತಾಡ್ತಿದ್ದ ನಂಗೆ. ಈಗಂತರೂ ಅವರ ತಂಗಿನ ಮದುವೆಗೆ ಬಂದಾಗಿಂದ ಅವಂತರೂ ಇತ್ತಾಗ ಹೆಜ್ಜೆನ ಇಡವಲ್ಲ. ನನಗೆ ಅವ್ರಿಗೆ ಯಾವ ಸಂಬಂಧನೂ ಇಲ್ಲ, ನನಗೆ ಯಾವುದಕ್ಕೂ ಕರಿಬೇಡ್ರಿ ಅಂತಾನ. ಈಗ ನಾ ಯಾರನ್ನು ಕರೀಲಿ ಅಂತ. ಈಗ ಅವ್ರ ಕಡೆ ಕುಸ್ತಿ ಪಟುಗಳು ಬರಬೇಕು, ನಮ್ಮ ಕಡೆ ಕುಸ್ತಿ ಪಟುಗಳು ಬರಬೇಕು. ಭಾಳ ಐತಿ ಈ ಸಲ. ನನಗರ ಜಾತ್ರೆ ಬಂದೈತಿ ತಲೆ ಗಮ್ಮನಾಗತ್ತೈತಿ ನೋಡಿ. ಆಮೇಲೆ ಒಬ್ಬನ ಗುದ್ದಾಡಕತ್ತೀನಿ. ಎಲ್ಲ ಒಬ್ರಿಗೊಬ್ರು ತಾಳಿಲ್ಲ ಮೇಳಿಲ್ಲ. ನೋಡ್ರಿ, ನೀವು ಏನಾರ ಮಾಡ್ರಿ. ಎಷ್ಟು ವರ್ಷ ಆಯ್ತು ನಾನು ಎತ್ಕೊಂಡೇ ಇಲ್ಲ. ಈ ವರ್ಷ ಅಂದ್ರೆ ನಾನ ತಗೊಳ್ಳೋದು. ನೋಡು, ಅದನ್ನ ದೇವಿ ಬಂದಾಗ ಎಲ್ಲ ನಿರ್ಧಾರ ಮಾಡೋಣ. ಅದ್ರ ಬಗ್ಗೆ ಏನ್ ಬೇಡ. ಅಲ್ರಿ ಮಾವರ, ಈಗ ನೀವು ಹೆಂಗೆ ಅಂತೀರಿ? ಪ್ರತಿ ಸಲ ತುಂಗ ಅಕ್ಕನ ತಗೊಂಡ, ಈ ಸಲ ಗಂಗಕ್ಕೆ ತಗೊಳ್ ಬಿಡು. ಅದನ್ನೆಲ್ಲ ನೋಡೋದು. ಸರಿ ತುಂಗ, ನಾನು ಹೋಗಿ ಬರ್ತೀನಿ, ನನ್ನ ಸ್ವಲ್ಪ ಕೆಲಸ ಐತಿ. ಸರಿ ರೀ. ಅಲ್ಲ ಗಂಗಕ್ಕ, ನೀ ಯಾಕಷ್ಟು ಬೇಜಾರು ಮಾಡ್ಕೊಂತಿ? ನೋಡಿದಿ ತುಂಗಕ್ಕಗ ಹೇಳೋಕ್ಕಣ. ತುಂಗಕ್ಕಗ ಕೆಲಸ ಹೇಳ್ತಾನ, ಎಲ್ಲ ತುಂಗಕ್ಕಗ ಮಾಡ್ತಾನ. ಅಲ್ಲ ನಿನಗೆ ಒಂದು ದಿನಾರ ಹೇಳೋಕಣ್ಣ. ನೋಡು ಈಗಂದ ನೋಡು, ನೀನು ಇವು ಯಾವ ಬೇಕಾದ್ರೂ ಹೆಂಗಾಗೈತೆ ಅನ್ನೋದೊಂದು ತಿಳ್ಕೊಂಡು ನೋಡು. ನೀನೀಗ ನಿನಗೆ ಏನು ಬೇಕಾದ್ರೆ ನೀ ಬಡ್ಕೊಳಿಲ್ಲ ಅಂತಂದ್ರೆ ನಾಳೆ ನಿನಗೇನು ಸಿಗಂಗಿಲ್ಲ. ಆಮೇಲೆ ಮಕ್ಕಳು ವಿಷಯದಾಗೂ ಹಂಗೆ ಮಾಡಕತ್ತಾರ. ಎಲ್ಲರೂ ಅಕಿನ ಅಂತಾರ. ನೀ ಹೇಳೋದು ಕರೆನೇ ಐತೆ ಸಂಗೀತ, ನೀ ಹೇಳೋದು ನಿಜ ಅನ್ಸಾಗತೈತಿ ನೋಡು. ನೀನು ಅದಕ್ಕೆ ಹೇಳೋದು, ಪೂಜೆ ಪುನಸ್ಕಾರ ಇವಾಗಿಂದ ಮಾಡಕ್ ಇದನ್ನ ಮಾಡು. ನಾಳೆಯಿಂದ ನೀನು ಮಾಡಕ್ ಮಾಡು. ಅದನ್ನ ಇಟ್ಕೊಂಡು ನೀನು ಏನು ಬರಂಗಿಲ್ಲ ಅಂತ ನೀನು ದೂರ ಇಡ್ತಾರ ನೋಡು. ಎಲ್ಲದಕ್ಕೂ ಹಿಂಗೆ ದೂರ ಇಟ್ಕೊಂಡು ಹೋಗ್ತಾರ ನೋಡು. ಈಗ ಮಾಮಾರ್ ನೋಡು ಹುಚ್ಚಿಡ್ದೈತಂತೆ ಕೊನೆ ಇಟ್ಟಾರಲ್ಲಿ. ಹೌದು, ಮಾಮಾರಿಗೆ ಹೆಂಗೆ ಹುಚ್ಚಿಡಿತು? ನಾನು ಫಾರಿನ್ಗೆ ಹೋಗಿ ಬರೋದ್ರೊಳಗಾಗಿ ಎಲ್ಲ ಆಗೈತಲ್ಲ. ನಿಂಗೆ ಗೊತ್ತಿಲ್ಲ ತಗೋ, ನಾನು ಇದ್ದಿದ್ದಿಲ್ಲ. ಏನು ಸಡನ್ ಆಗಿ ಬನ್ನಿ ಮಾಮಾರಿಗೆ ಹುಚ್ಚಿಡ್ದೈತೆ ಅಂತೇಳಿ ಕೊನೆ ಹಾಕಿಬಿಟ್ಟಿದ್ರು.
ನಾನು ಆ ರಹಸ್ಯ ಏನಂತ ತಿಳ್ಕೊಬೇಕಂತೀನಿ ಅಲ್ಲಿ ಹೋಗ್ಸಾಕ ಬಿಡವಳು ತುಂಗಕ್ಕ. ಹೌದೌದು, ನನಗೂ ತುಂಬಾ ಸಲ ಬಿಟ್ಟಿಲ್ಲ ನೋಡ. ಈಗ ನೀ ಸುಮ್ಮಿರ, ಊಟ ತಗೊಂಡು ಹೋಗ್ಕಳಿ. ಏನಕ್ಕದ ಮಾಮಾರಿಗೆ ಊಟ ತಗೊಂಡು ಹೊಂಟೀನಿ. ಹೌದಾ, ನಾನು ಬರ್ಲಿ? ಬೇಡವಾ, ಬೇಡ, ನೀ ಇಲ್ಲೇ ಇರು, ನಾ ಹೋಗಿ ಬರ್ತೀನಿ. ಅಕ್ಕ ನಾ ಬರ್ಲೇನ? ಬೇಡವಾ, ಮೊದ್ಲ ಮಾಮಾರು ಸಿಟಿಗೆ ಅದು ಹೊಡಿತಾರ ಅವರು. ಇನ್ನು ನೀವೆಲ್ಲ ಯಾಕೆ ಅಲ್ಲ, ಅವ್ರಿಗೆ ನಾನು ದಿನ ಕೊಡ್ತೀನಲ್ಲ, ಹಂಗಾಗಿ ಏನಾಗಲ್ಲ, ನೀ ಸುಮ್ಮಿರು. ನಾನು ಇವನ್ ಕರ್ಕೊಂಡು ಹೋಗ್ತೀನಿ, ಸೋಮಣ್ಣನ ಕರ್ಕೊಂಡು ಹೋಗ್ತೀನಿ, ಸುಮ್ಮಿರು ನೀ. ಸರಿ ಅಕ್ಕ. ಏನೋ ಮಾವು ಬಿಟ್ಕೊಂತೇನೆ? ಹ್ಞೂ ರೀ ಅತ್ತಿ, ನಾನು ಬರ್ತೀನಿ ತಗೋ. ಭಾಳ ದಿನ ಆಗೈತೆ ನೋಡಿಲ್ಲ ಅವ್ರನ್ನ. ನಿಮ್ಮನ್ನ ನೋಡೋಣ ಫುಲ್ ರಚ್ಚಿಗೆ ತರೋರು, ಜಗಳಕ್ಕೆ ಬರ್ತಾರ. ಬೇಡ. ಹೌದು ಬಿಡವಾ, ನೀ ಹೇಳೋದು ಕರೆನ ಐತಿ. ಮನೆ ಸಲ ಬಡ್ದು ಬಿಟ್ಟಾನ. ಸರಿ ಅತ್ತ, ನಾ ಹೋಗಿ ಬರ್ತೀನಿ. ಹತ್ತಿರಿ ಬರ್ರಿ, ಕುತ್ಕೊ ಬರ್ರಿ. ಅಯ್ಯವ್ವ, ಚಳಿ ಭಾಳ ಐತೆ, ಒಂದಿಟ ಚಾ ಕುಡಿದು ಬರ್ತೀನಿ ಅಂದ್ರೆ. ಸರಿ ರೀ, ತಂದು ಕೊಡ್ತೀನಿ, ಕುಂದ್ರ ಬರ್ರಿ. ಬ್ಯಾಡ ಬಿಡ ಅಂದಿಟ್ಟು ನಾನು ಹೋಗಿ ತೊಗೊಳ್ತೀನಿ. ಅಂತಲ್ಲೇ ಕುಂತು ನಡ ನೋವು ಆಗಿಬಿಟ್ಟೈತಿ ಭಾಳ. ದೋಸ್ತಕ್ಕಿನ ಕರಿತೀನಿ ಅಂದ್ರೆ ಏನು ಬೇಡ. ನೋಡ ತುಂಗಕ್ಕ, ನೋಡು ಹೋದ್ಲು ಈಗ. ಅದೇನು ಅನ್ನೋದ ಗೊತ್ತಾಗಲ್ಲ ನನಗೂ. ನಾನು ತುಂಬ ಸಲ ಕೇಳೀನಿ, ಮಾವರಿಗೆ ಯಾಕೆ ಹಂಗಾತು, ನಾ ಹೋಗಿ ಬರೋದ್ರೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ ಏನಿಲ್ಲ, ಮೆಟ್ಲ್ ಮೇಲಿಂದ ಬಿದ್ದರು, ಅವಾಗಿಂದ ಹುಚ್ಚಿರ್ತಾರ, ಆಡಕತ್ತಾರ, ಹಂಗಾಗಿ ಕೋಣೆ ಕುಂದರ್ಸಿನಿ ಅಂತಂದ್ರೆ. ಆಮೇಲೆ ಮೊನ್ನೆ ಕರ್ಕೊಂಡು ಬಂದಾಗ ಏನಿಲ್ಲ, ಒಂಥರ ಪಿಕ್ಕಿ ನೋಡೋದು, ಅಕ್ಕನ ನೋಡೋಣ ಭಯ ಪಡೋದು, ಆಮೇಲೆ ಅತ್ತೆಯಾರು ನೋಡೋಣ ರಚ್ಚಿಗೆ ಅದು ಹೊಡ್ಯಾಕೆ ಹೋಗೋದಂಗೆ ಮಾಡೋದು, ಹಾಗೆಲ್ಲ ಮಾಡಕತ್ತಿದ್ರು ಮಾಮರ. ಯಾಕೆ ಹಂಗೆ ಮಾಡಿದ್ರು ಅಂತಲೂ ಗೊತ್ತಾಗಲಿಲ್ಲ. ಆಮೇಲೆ ಇಂಜೆಕ್ಷನ್ ಕೊಂಡ್ರು ಅಂಜ್ಕೊಂಡು ಮೂಲೆ ಕುಂದ್ರವ್ರು. ಹ್ಞೂ, ನನಗೂ ಅದ ವಿಚಿತ್ರ ಅನ್ಸಾತೈತಿ. ಆಮೇಲೆ ಮಾಮಾರ್ ಸತಿ ಹೋಗಿಲ್ಲ, ನೀನು ನೋಡಿಯೇನೆ? ಹೌದು, ನಮ್ಮ ಮನೆಯವರು ಹೋಗಿಲ್ಲ. ನಿಮ್ಮ ಮನೆಯವರು ಹೋಗಿಲ್ಲ, ಅಲ್ಲಿ ಅಕ್ಕ ಒಬ್ಬೇಕಿನ ಹೋಗ್ಕಳ. ಆಮೇಲೆ ನೋಡಿನ ಇಷ್ಟು ದಿವಸ ಏನಿಲ್ಲ, ಈಗ ಜಾತ್ರೆ ಹೆಂಗೆ ಹತ್ರ ಬರತೈತಿ, ಮಾಮಾಗ ಫುಲ್ ಸ್ಪೆಷಲ್ ಮಾಡ್ಕೊಂಡು ಹೋಗ್ಕ. ಆಮೇಲೆ ಜಾತ್ರೆ ಹತ್ರ ಬಂತಂದ್ರೆ ಸಾಕು, ಒಂದೊಂದು ತಾಸು ಅಲ್ಲೇ ಇರ್ತಾಳ. ಅದೇನು ಮತ್ತು ಅಲ್ಲಿ ಹೋಗಿ ಬಂದಂದ್ರೆ ದೇವಿ ಕೆಲಸಗಳು ಎಲ್ಲ ಸುರಕ್ಷಿತವಾಗಿ ಮಸ್ತಕ್ಕ. ಹೌದಾ, ನಾನು ಇದನ್ನು ನೋಡಿಲ್ಲ ಬಿಡು. ನಾನು ಮಾತಾಡಿ ಏನೋ ಐತಿದ್ರಿಂದ ಈ ರಹಸ್ಯನ ಕಂಡು ಹಿಡಿಲೇಬೇಕು. ತುಂಗಕ್ಕ ಹಂಗೇನು ಮುಚ್ಚಿಡಂಗಿಲ್ಲ ಅಂತೀನಿ. ಹೌದು, ನಿಮ್ಮ ಮದುವೆಯಾಗ ಈಗ ನಿಮ್ಮಿಬ್ರದ್ದು ಮದುವೆ ಆಗ್ತಿಲ್ಲ, ನೀವಿಬ್ರೊಳಗೆ ಯಾರು ಫಸ್ಟ್ ಮದುವೆ ಆಗ್ಯಾರ ಅಂತ ಕೇಳಿ ನೀನು ಒಮ್ಮೆ? ಹೌದು, ಅದನ್ನ ಕೇಳಿಲ್ಲ. ಮತ್ತೆ ತಾಳಿ ಕಟ್ಬೇಕಾರೆ ಇದ್ದಾರೆ ಯಾರು? ಮಾವರೊಬ್ಬರೇ ಇದ್ರು. ಈಗ ಏನೋ ಅಧಿಕಾರ ಬಂದ್ರು ಫಸ್ಟ್ ಇರಾಕಿಗೆ ಅಧಿಕಾರ ಬರ್ತೈತಿ. ಆಮೇಲೆ ಈಗ ನೋಡು, ಇಬ್ಬರದು ಹೆರಿಗೆ ಟೈಮ್ದಾಗ ಇದ್ದಾರೆ ಯಾರು? ಮಾವರೇ ಇದ್ರು. ಎರಡನೇ ಹೆರಿಗೆ ಟೈಮ್ದಾಗ ಇದ್ದಾರೆ ಯಾರು? ಮಾವರೇ ಇದ್ರು. ಅಂತ ಈಗ ಅವರಿಬ್ರು ಯಾರ ಮಕ್ಕಳು ಅಂತಾರಂದ್ರೆ ಇಬ್ರು ಮಕ್ಕಳು ಅಂತಾರ, ಅವರಿಬ್ರು ಯಾರ ಮಕ್ಕಳು ಅಂದ್ರೆ ಇಬ್ರು ಮಕ್ಕಳು ಅಂತಾರ. ಆಕಿ ನಿನ್ನ ಮಗ, ಇದು ನಿನ್ನ ಮಗಳು ಅಂತ ಯಾವತ್ತರ ಅಂದಾರನ? ಇಲ್ಲ, ನೀ ಹೇಳೋದು ನೋಡಿ ನನಗೂ ಇತ್ತೀಚೆಗೆ ಅನ್ಸಾಕತ್ತೈತಿ. ಮಕ್ಕಳು ನನ್ನ ಮೇಲೆ ಜೀವದಾರ, ಆಕಿನ ಮೇಲೆ ಜೀವದಾರ ಅಂತ ನಾನು ಸುಮ್ಮದೀನಿ ಇಷ್ಟು ದಿವಸ. ಅಲ್ಲಕ್ಕ, ಜೀವ ಇರೋದಿರ್ಲಿ, ನಿನ್ನ ಮಕ್ಕಳು ಯಾರಂತ ಗೊತ್ತಾಗ ಬೇಡ? ಹೌದು ನೋಡು, ನೀ ಹಠ ಹಿಡಿಬೇಕ. ನಿನ್ನ ಅಧಿಕಾರ ನಾ ಕಿತ್ಕೋಬೇಕು. ನಿನ್ನ ಅಧಿಕಾರ ನೀ ಕಿತ್ಕೋಬೇಕಂದ್ರೆ ಹೆಂಗೆ? ನೀ ಹೇಳೋದು ಕರೆನ ಐತಿ ನೋಡು. ನಾ ಹೇಳ್ತೀನಿ ಅಂತ ಮಾಡಕ್ ಹೋಗ್ಬೇಡ. ನಿನಗೇನು ಅನ್ಸುತ್ತೀಗ? ನಾ ಹೇಳಿದ ಕರೆ ಅನ್ಸಾಕತ್ತೈತಿಲ್ಲ? ಮಾಮರನ್ನ ಕೇಳಿ ನೀನು. ಈ ಜಾತ್ರೆ ಮುಗಿದ್ರೊಳಗಾಗಿ ನಿನ್ನ ಅಧಿಕಾರ ಏನು ಅನ್ನೋದನ್ನ ನೀನು ಸ್ಪಷ್ಟನೆ ಮಾಡ್ಕೋಬೇಕು. ಈಗ ಫ್ಯಾಕ್ಟ್ರಿ ವಿಷಯ ಒಂದ ನೀನು ಬಿಟ್ಕೊಟ್ಟಾನ, ಮನಿಯಿಂದ ಹಿಡ್ಕೊಂಡು ಎಲ್ಲನೂ ದುಡ್ಡು ತಂದು ಅಕ್ಕಿ ಕೈಯಾಗ ಕೊಡ್ತಾನ. ಆಮೇಲೆ ರಾತ್ರಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಯಾವುದು ನಿನಗೆ ಹೇಳಲ್ಲ. ನೀನು ಓನ್ಲಿ ಪಾರ್ಟಿ ಕರ್ಕೊಂಡು ಹೋಗ್ತಾನ. ಯಾಕೆ ಹೇಳಿ? ನೀನು ಅಷ್ಟು ಚಂದದೆ ಅಂತ ಹೇಳಿ. ತುಂಗ ನೀನು ಅವಳಿ ಜೋಳಿ ಇರ್ಬೋದು, ಆದರೆ ತುಂಗಕ್ಕ ಅಷ್ಟು ಫ್ಯಾಷನ್ ಇಲ್ಲ. ನೀನು ಫ್ಯಾಷನ್ ಐತಿ. ಪಾರ್ಟಿಗಳಿಗೆ ಅಷ್ಟೇ ನೀನು ಕರ್ಕೊಂಡು ಹೋಗ್ತಾನ ಮಾಮರ. ಅದ ನಾರ್ಮಲ್ ಮನೆಯಾಗಿದ್ದಾಗ ತುಂಗ. ನೀನು ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ನೋಡು. ನನಗೂ ಇಷ್ಟು ದಿವಸ ಅನ್ಸಿಲ್ಲ, ಈಗ ಅನ್ಸ. ಮೊನ್ನೆ ಗೌರಿ ವಿಷಯದಾಗ ಹೇಳ್ದೇನೆ, ಗೌರಿನ ಬುಟ್ಟಿ ಹಾಕೊಳಕತ್ತಾಳಕಿ, ಅದ್ರ ಹಿಂದೆ ಏನೋ ಐತಿ, ಅದನ್ನು ಅರ್ಥ ಮಾಡ್ಕೊಂಡೆ. ಹೌದು ನೋಡು, ಈಗ ನೀನು ಇಷ್ಟರ ಆಗಲಿಲ್ಲ ಅಂದ್ರೆ ಮುಂದೆ ನೀನು ಇಷ್ಟರ ಆಗಕ್ಕಾಗಲ್ಲ. ನಿಂದು ನೀನು ತಗೋಬೇಕು. ಹೌದು ನೋಡು, ಒಂದು ಜಾತ್ರೆ ಒಳಗೆ ನಿನ್ನ ಅಧಿಕಾರನ ಪಡ್ಕೊ. ಈ ಗದ್ದಲ್ದಾಗ ಆಗಲಿಲ್ಲ ಅಂದ್ರೆ ಮುಂದಿನ ವಾರ ಎಲ್ಲರೂ ಬರ್ತಾರೆ. ಅವಾಗ ಕೇಳು. ಇಬ್ಬರು ಪ್ರೀತಿ ಮಾಡಿ ಮದುವೆ ಆಗಿರಿಲ್ಲ? ನಿಮ್ಮನ್ನು ಪ್ರೀತಿಸೋದು ಯಾರು? ನಿನ್ನನ್ನು ಫಸ್ಟ್ ಪ್ರೀತಿ ಮಾಡ್ಯಾನಂತ ಅವ್ರು ಅಂತಾರೆ, ಇಲ್ಲ ನನ್ನನ್ನಂತ ತುಂಗಕ್ಕಂಗ ಅಂತಾಳ. ಇದ್ರಾಗ ಯಾವ ಸರಿ ಯಾವ ತಪ್ಪು? ಆಮೇಲೆ ನಿನಗೂ ತಾಳಿ ಕಟ್ಟೋಣ, ಅವ್ರಿಗೂ ತಾಳಿ ಕಟ್ಟೋಣ. ಅವ್ರಿಗೆ ಒಂಚೂರು ಗೊತ್ತಾಗಲ್ಲ. ನೀವಿಬ್ಬರು ನಡುವೆ ಒಂದಿಟ್ಟರ ವ್ಯತ್ಯಾಸ ಎಲ್ಲರೂ ಕಾಣಬೇಕಲ್ಲ ಅವ್ರಿಗೆ. ಹೌದು ನೋಡು, ನಾ ಇದನ್ನೆಲ್ಲ ಯೋಚನೆ ಮಾಡಿಲ್ಲ. ನನ್ನ ಅಕ್ಕ ನನ್ನ ಮೇಲೆ ಜೀವ ಇದ್ಲಲ್ಲ, ಹಂಗಾಗಿ ನನ್ನ ಜೋಡಿ ಇರ್ಲಿ ಬಿಡ ಅಂತ ನಾನು ಹಂಗೆ ಸುಮ್ಮಿದ್ದೆ. ಇಲ್ಲ ಅಕ್ಕ, ಇದರಿಂದ ಏನೋ ಐತಿ. ಆಮೇಲೆ ನೋಡು ಮಾಮಾರು, ನೀನು ಐಷಾರಾಮಿ ಜೀವನ ಬೇಕಂತೇಳಿ ನಿನ್ನ ಪ್ರೈವೇಟ್ ರೂಮ್ ಫುಲ್ ಡೆಕೋರೇಟ್. ಆಮೇಲೆ ಯಾವಾಗ ಬರ್ತಾರೆ ನಿನ್ನ ರೂಮಿಗೆ? ಸ್ವಲ್ಪ ರಿಲ್ಯಾಕ್ಸೇಷನ್ ಬರ್ತಾರೆ. ಮಲ್ಕೊಳ್ಳೋದೆಲ್ಲ ಅವರು ತುಂಗಕ್ಕನ ರೂಮ್ನಾಗ. ನೋಡು, ಇಲ್ಲೇ ನೀ ತಿಳ್ಕೊ. ಇದನ್ನ ನೀ ತಿಳ್ಕೊಳ್ಳೇಬೇಕು. ನೀ ನಾಳೆಯಿಂದ ಕ್ವಶನ್ ಮಾಡಲೇಬೇಕು. ನೀ ಕೇಳಲೇಬೇಕು. ಹೌದು ನೋಡು. ಏನ್ರೇ ನಿಮ್ದಿನ್ನೂ ಮುಗ್ದಿಲ್ಲನ? ಏನಿಬ್ರು ಭಾಳ ತತ್ ಮಾತಾಡ. ನಿಮ್ಮ ಕಡೆ ಒಂದು ಮಾಹಿತಿ ಬೇಕಿತ್ತು. ಏನು ಮಾಹಿತಿ? ಓಯ್ ಖಾಲಿ ಕೂತ್ಕೊಂಡಿಬ್ರು ಏನೋ ಹಚ್ಚಿರಲ್ಲ. ಅಲ್ಲ, ಮಾಮರ ಫಸ್ಟ್ ಬಂದು ನಿಮ್ಮ ಮುಂದೆ ಹೇಳ್ಯಾರ, ಮಾಮರ ಮುಂದೆ ಹೇಳ್ಯಾರ? ಯಾರು? ಅಲ್ಲ, ತುಂಗಕ್ಕನ ಗಂಗಕ್ಕನ ಗಂಡ. ಅವ್ರ ವಿಷಯನಾ? ಇಲ್ಲ, ನಮ್ಮ ಮನೆಯವ್ರ ಮುಂದೆ ಹೇಳ್ಯಾರವ. ಅವ್ರ ಮುಂದೆ ಹೇಳಿದ್ರು ಅವ್ರಿಗೆ ಏನೋ ಕ್ಲಾಶ್ ಆಯಿತು, ಏನೇನಾಯ್ತವ ನನಗೂ ನೆನಪಿಲ್ಲ ಬಿಡು. ಆಮೇಲೆ ನನಗೂ ಗೊತ್ತಾಗಿದೆ ಯಾವಾಗ ಮದುವೆ ದಿನಾನ. ಆಮೇಲೆ ನಮ್ಮ ಮನೆಯವರು ಏನೇನು ಅಂತಿದ್ರಾಗ. ಹೌದಾ?
ಆಮೇಲೆ ನಿಮ್ಮ ಮಗಳದು ಮದುವೆ ಆಯ್ತಲ್ಲ ಅದು ಹೆಂಗಾತ ಮಗಳದು ಮತ್ತು ಇವ್ರ ಅಣ್ಣನ ಇಷ್ಟಪಟ್ಲು ಹ್ಞೂ ಅಂತೆ ಮಾಡಿ ಕೊಡಾಕತ್ತಿದ್ವಿ ಅದೇನೋ ಆಗಿ ಆಮೇಲೆ ಜಗಳ ಆಗಿ ಹೋದ್ರಲ್ಲ ಅವರು ಅದನ್ನ ನಾವು ಯಾಕೆ ಹೇಳಿವಲ್ಲ ಆಗ ಮತ್ತು ಅಷ್ಟ ಸ್ವಲ್ಪ ಜಗಳ ಆದ್ರೆ ಯಾಕೆ ತಂಗಿನ ಕರ್ಕೊಂಡು ಬಂದಿಲ್ಲ ಹೌದಲ್ಲ ಅಂತ ನಿಮ್ಮ ಮಗಳದು ಮದುವೆ ಆಗೋ ಮುಂದಾಗ ತುಂಗಕ್ಕ ಅಲ್ಲೇ ಇರ್ಲಿಲ್ಲ ಹೌದು ಇಲ್ಲ ನೀ ಏನೇನೋ ತಲೆಯಾಗ ತುಂಬಾಕತ್ತೀನಿ ಅಕ್ಕ ನಾ ತಲೆಯಾಗ ತುಂಬಾಕತ್ತಿದ್ದಿಲ್ಲ ಇದ್ದಿದ್ದನ ಇದ್ದಂಗೆ ಹೇಳಕತ್ತಿ ಏನಾರು ಹೇಳ್ರವ ನಾ ಬರ್ತೀನಿ ಸರಿ ಮತ್ತೆ ಬರ್ರಿ ಇಲ್ಲಿ ನನಗೇನೂ ಗೊತ್ತಿಲ್ಲ ತಂಗಿ ಯಾಕಂದ್ರೆ ಎಲ್ಲ ನಿಮ್ಮ ಮಾವನ ಮುಂದೆ ಹೇಳ್ತಿದ್ಲ ನಿಮ್ಮ ಮಾವನೇ ಎಲ್ಲ ಮಾಡ್ತಿದ್ದ ಅದೆಲ್ಲ ನನಗೆ ಆಗ ಬರೀ ಅಡುಗೆ ಮನೆ ನನಗೆ ಅದಕ್ಕೆ ಕಾರಣ ಇದ್ದಿದ್ದಿಲ್ಲ ಆಗ ನಮ್ಮ ಮತ್ತೆ ಒಂದು ಕಿರಿ ಮಾಡ್ತಿದ್ಲ ಹಂಗಾಗಿ ನಾನು ಹಂಗಾಯ್ತು ನೋಡು ಆಮೇಲೆ ಮಕ್ಕಳದು ಒಂದೇಟು ನಾ ಬೆಳೆಸಿಲ್ಲವ ಎಲ್ಲ ನಮ್ಮ ಅತ್ತಿನ ಮಾಡಿದ್ದೆ ನಮ್ಮ ಅತ್ತೆ ಪುಣ್ಯವಂತೆ ನಾ ಹೊಲಕ್ಕೆ ಹೋಗಿ ಬರ್ತಿದ್ದೆ ಸರಿ ರೀ ಗಂಗಕ್ಕ ಇದನ್ನ ನೀ ತಿಳ್ಕೊಳ್ಳೇಬೇಕು ನೋಡಿ ಸರಿ ಕಣೆ ಯಾಕೋ ಭಾಳ ಬೇಜಾರಾಗತ್ತೈತೆ ಅದಕ್ಕಿಂತ ಸರಿ ಅವ್ರು ತಿಳ್ಕೊ ಮುಂಚೆ ನಾನು ತಿಳ್ಕೊಬೇಕು ಏನೋ ಇದೆ ಇದ್ರಿಂದ ರಹಸ್ಯ ಅಂತೂ ಇದೆ ಆಮೇಲೆ ನಮ್ಮ ಮನೆಯ ಕೆಳಗಡೆ ಒಂದು ರಹಸ್ಯ ಕೋಣೆ ಇದೆ ಆ ಕೋಣೆ ಇರೋದು ಯಾಕೆ ಅಲ್ಲಿ ಏನೈತಿ ಅದ್ರದ್ದು ತಿಳ್ಕೊಬೇಕು ನಾ